ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ. ವಿವಿಧ ಕಾಮಗಾರಿಗಳಿಗೆ STS ಗುದ್ದಲಿ PG. ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿರಂತರ ವಿದ್ಯುತ್ ಸಂಪರ್ಕ ಕಾಮಗಾರಿಗೆ ಚಾಲನೆ. ಸಾಮಾಜಿಕ ಸೇವೆಗೆ ಡಾಕ್ಟರ್ ರಾಜ್ ಪ್ರೇರಣೆ ರಾ ಆಂಜನಪ್ಪ. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮೊದಲದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬನಶಂಕರಿ 6ನೇ ಹಂತದ 9ನೇ ಬ್ಲಾಕ್ನಲ್ಲಿ ಮಳೆನೀರು ಚರಂಡಿ ಕಾಮಗಾರಿ ಗುದ್ದಲಿ ಪೂಜೆ ನಡೆಯಿತು. ಚಿನ್ಮಯ ಶಾಲೆ ಬಳಿ ಬನಶಂಕರಿ 6ನೇ ಹಂತ 9ನೇ ಬ್ಲಾಕ್ನೊಳಗೆ ಈ ಕಾರ್ಯಕ್ರಮ ನೆರವೇರಿತು. ಶಾಸಕ ST ಸೋಮಶೇಖರ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕಾರ್ಯಕ್ರಮಗಳಿಗೆ ಪಕ್ಷದ ಮುಖಂಡಗಳಾಗಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್, ಶಿವಮಾದಯ್ಯ, ಶ್ರೀನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದೇ ರೀತಿ ನಂತರದೊಳಗೆ ಕೆಂಗೇರಿ ಚರಂಡಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಮುನಿಕಾಳಪ್ಪ ತೋಟದ ಹತ್ತಿರ ಇರತಕ್ಕಂಥ ರಸ್ತೆಗೆ ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿದರು. ಆ ಕಾಮಗಾರಿ ಪೂಜೆಯ ಸಂದರ್ಭದೊಳಗೆ ಹಲವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದೊಳಗೆ ಶಿವಮಾದಯ್ಯನವರು, ಕೃಷ್ಣಪ್ಪನವರು ಸೇರಿದಂತೆ ಪ್ರಭಾಕರರು ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ 2 ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದಾದಮೇಲೆ ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು ಈ ಭೂಮಿ ಪೂಜೆಗಳು, ಗುದ್ದಲಿ ಪೂಜೆಗಳು ಎಲ್ಲವೂ ಒಂದು ಕಡೆಗಾದರೆ ಒಟ್ಟಾರೆಯಾಗಿ ಅವೆಲ್ಲವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದಾಗ ಅತಿ ಹೆಚ್ಚು ತೂಕ ಬರುವಂಥದ್ದು ಅಂತಂದರೆ ಕೆಂಗೇರಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿರಂತರ ವಿದ್ಯುತ್ ಸಂಪರ್ಕ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇರ್ತಕ್ಕಂಥ ನಿಜಕ್ಕೂ ಅತ್ಯಂತ ಸಂತಸ ಅನ್ನುವುದರ ಜೊತೆಗೆ ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರ ಅನುದಾನದೊಳಗೆ ನಿರಂತರ ವಿದ್ಯುತ್ ಪೂರೈಕೆಗೆ ಅವಕಾಶವಾಗಿದೆ ಎನ್ನುವಂಥದ್ದು. ಬೆಸ್ಕಾಂನ ಈ ಶಿವಕುಮಾರ್ ಅವರ ಆರಂಭದಲ್ಲಿ ಮಾತನಾಡ್ತಾ, ನಾನು ಅಧಿಕಾರಿಯಾಗಿ ಈ ಮಾತನ್ನು ಆಡುವುದಿಲ್ಲ, ಹುಟ್ಟೂರು ಕೆಂಗೇರಿಯಲ್ಲಿ ವಾಸವಾಗಿದ್ದೇನೆ, ಆ ಹುಟ್ಟೂರಿನ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಮಾತನಾಡ್ತಾ ಇದ್ದೇನೆ ಅಂಥೇಳಿ ST ಸೋಮಶೇಖರ್ ಮಾಡಿರತಕ್ಕಂಥ ಕಾರ್ಯವನ್ನು ಶ್ಲಾಘಿಸಿದರು. ಕೆಂಗೇರಿಯ ಸುತ್ತಮುತ್ತ ಬಹುದೊಡ್ಡ ಆಸ್ಪತ್ರೆಗಳಿವೆ. ಖಾಸಗಿ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದರೂ ಕೂಡ ಅಲ್ಲಿ ಇಲ್ಲದ ಸೌಲಭ್ಯ ಇಲ್ಲಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇದರಲ್ಲಿ ಸೋಮಶೇಖರ್ ಅವರ ಪಾತ್ರ ಬಹುದೊಡ್ಡದಾಗಿರ್ತಕ್ಕಂಥದ್ದು. ಒಂದು ಮಗುವಿನ ಜೀವವನ್ನು ಉಳಿಸುವ ನಿಟ್ಟಿನೊಳಗೆ, ಪ್ರಾಣವನ್ನು ಉಳಿಸುವ ನಿಟ್ಟಿನೊಳಗೆ ಸೋಮಶೇಖರ್ ಅವರ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂತಹ ಅಭಿನಂದನೀಯ ಮಾತುಗಳನ್ನು ಈ ಶಿವಕುಮಾರ್ ಅವರು ಆಡಿದ್ರು. ಈ ಶಿವಕುಮಾರ್ ಅವರು ಏನು ಹೇಳಿದರು ಅನ್ನುವಂಥ ಸ್ವಲ್ಪ ಪ್ರಮಾಣದ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದಕ್ಕೂ ಮೀರಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾನು ವೈಯಕ್ತಿಕ ಒಬ್ಬ ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡೋದಕ್ಕೆ ಅವ್ರ ಮುಂದೆ ಈ ಕೆಲಸದ ಬಗ್ಗೆ ನಾನು ಈ ಊರಿನ ನಾಗರಿಕನಾಗಿ ನಾನು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲದಾಗಿ ನೀವು ಅನ್ಕೊಂಡು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಇವತ್ತು ಹಾಸ್ಪಿಟಲ್ ಅಂತಂದಾಗ ಇವತ್ತು ನಾವು ನೋಡಿರೋ ಹಾಗೆ BGS ಬಗ್ಗೆ ಕೇಳಿದ್ದೀವಿ, ರಾಜರಾಜೇಶ್ವರಿ ಹಾಸ್ಪಿಟಲ್ ಕೇಳಿದ್ದೀವಿ, ಇನ್ನು SS ಹಾಸ್ಪಿಟಲ್ ಅಂತ ಎಲ್ಲ ಕೇಳಿದ್ದೀವಿ. ಆದರೆ ಅಂತ ದೊಡ್ಡ ಹಾಸ್ಪಿಟಲ್ಗೆ ಇಲ್ಲದೆ ಇರ್ತಕ್ಕಂಥ ಸೌಲಭ್ಯ ಇವತ್ತು ನಮ್ಮ ಹುಟ್ಟೂರು, ನಮ್ಮ ಕ್ಷೇತ್ರ, ನಮ್ಮ ಸಾಹೇಬ್ರ ಆಶೀರ್ವಾದ, ಸಾಹೇಬ್ರ ಆದೇಶದಿಂದ ಅವರ ಅನುದಾನದಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ, ಅದರಲ್ಲೂ ಕೆಂಗೇರಿ ಕೋಟೆ ಈ ಆಸ್ಪತ್ರೆಗೆ ಡೆಡಿಕೇಟೆಡ್ ಲೈನ್ ಬರ್ತಾ ಇದೆ ಅಂತಂದ್ರೆ ನಮಗೆ ಎಷ್ಟು ಸಂತೋಷ, ಎಷ್ಟು ಹೆಮ್ಮೆ ಆಗ್ತದೆ ಅಂತಂದ್ರೆ ಅದು ನಾವು ತುಂಬ ಹೃದಯದಿಂದ ನಾನು ವೈಯಕ್ತಿಕವಾಗಿ ಹಾಗೂ ಇಡೀ ನಮ್ಮ ಕ್ಷೇತ್ರದ ಇವತ್ತು ಕೆಂಗೇರಿ ಭಾಗದ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ತುಂಬ ಹೃದಯದ ನಾನು ಧನ್ಯವಾದನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಬಂಧುಗಳ, ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನೋಡಿರೋ ಹಾಗೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯ 800ರಿಂದ 900, 700, 800, 900 ಜನ ಪ್ರತಿನಿತ್ಯ ಅತಿ ಕಡು ಬಡವರು ಎಲ್ಲರೂ ಬಂದು, ಶ್ರೀಮಂತರು ಎಲ್ಲರೂ ಬಂದು ಇವತ್ತು ಏನು ಆರೋಗ್ಯದ ಬಗ್ಗೆ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಒಂದು 5 ನಿಮಿಷ ನೀವೆಲ್ಲ ಕೇಳ್ಕೊಳ್ಳಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಜೀವದ ಒಬ್ಬ ಪ್ರತಿ ಮನುಷ್ಯನಿಗೂ ಪ್ರಾಣ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಈ ಹಾಸ್ಪಿಟಲ್ನಲ್ಲಿ ಇವತ್ತು ನಾವು ನೋಡಿರೋ ಹಾಗೆ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಅದಾದಮೇಲೆ ಆಸ್ಪತ್ರೆ
ಶಿಫ್ಟ್ ಆಗಿಬಿಡುತ್ತೆ, ಆಸ್ಪತ್ರೆ ಬೇರೆ ಕಡೆ ಹೊರಟೋಗುತ್ತೆ, ಆಸ್ಪತ್ರೆ ಮುಚ್ಚಿಬಿಡ್ತಾರೆ ಅನ್ನುವಂಥ ಸಂದರ್ಭಗಳಿಗೆ ಅದಕ್ಕೆ ಹೋರಾಟವನ್ನು ರೂಪಿಸ್ತಂತರು ಅದನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಆದೇಶವನ್ನು ಮಾಡಿಸುವಲ್ಲಿ ಸಫಲರಾದಂಥ ಚಾಮುಂಡಿ ಶಿವಕುಮಾರ್ ಅವರು ಕೂಡ ಮಾತನಾಡಿ, ಸೋಮಶೇಖರ್ ಅವರನ್ನು ನಾವು ಹೊಗಳುವುದು ಬೇಡ, ಸೋಮಶೇಖರ್ ಜೈ ಅನ್ನುವುದು ಬೇಡ, ಸೋಮಶೇಖರ್ ಅವರ ಕಾರ್ಯಕ್ಕೆ ಜೈ ಅನ್ನಬೇಕು, ವ್ಯಕ್ತಿಗೆ ಜೈ ಅಲ್ಲ ವ್ಯಕ್ತಿತ್ವಕ್ಕೆ ಜೈ ಅನ್ನಬೇಕು ಅನ್ನುವ ಮಾತುಗಳನ್ನು ಕೂಡ ಆಡಿದ್ರು. ಏನಿಲ್ಲ ಕೇಳಿದ್ರೆ ಆಯ್ತು ಅಂತ ದೇವರು ಇದೇ ಥರ ಅವ್ರಿಗೆ ಸೇವೆ ಮಾಡೋದು. ನಮ್ಗೇನು ಅವ್ರು ಯಾವ ಪಕ್ಷದಲ್ಲಿ ಇದ್ರೇನು ಯಾವುದೇ ಇದ್ರೇನು ನಮ್ಮ ಶಾಸಕರಾಗಲಿ ಅಷ್ಟೇ. ನಾವು ಹೇಳೋದು ಏನಂದ್ರೆ ಇದ್ರ ಜೊತೆಗೆ ನಾನು ಇನ್ನೊಂದು ಮನವಿ ಮಾಡ್ತೀನಿ, ಡಯಾಲಿಸಿಸ್ ಕೇಂದ್ರ ಒಂದು ಮಾಡಿದ್ದಾರೆ, ಅದಕ್ಕೂ ಇದೇ ಥರ ನೇರ ವಿದ್ಯುತ್ ಸಂಪರ್ಕ ಒಂದು ಮಾಡಿಬಿಟ್ರೆ, ಮತ್ತೆ ಮುಂದಿನ ತಿಂಗಳು ಈ GBMP ಹೆರಿಗೆ ಆಸ್ಪತ್ರೆ, ಇದು GB ಹೆರಿಗೆ ಆಸ್ಪತ್ರೆ ಅಂತ ಆಗಿರ್ಬೋದು, ಅದರದ್ದು ಒಂದು ಪೂಜೆ ಇದೆ. ಅದಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ಇದೇ ತರ 24x7 ಅಂದ್ಬಿಟ್ಟು ಮೊದಲೇ ಮಾಡಿಬಿಟ್ರೆ ನೇರ ವಿದ್ಯುತ್ ಇನ್ನು ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಎಲ್ಲ ಕಡೆಗೂ 24x7 ಕರೆಂಟ್ ಇರೋ ತರ ಮಾಡಿಬಿಟ್ರೆ ಶಾಸಕರನ್ನ ನಾವು ಸಾರ್ವಜನಿಕ ಯಾವಾಗೂ ಸದಾ ನಿಲ್ಸ್ಕೊತೀವಿ. ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಇದ್ದಾರೆ, ಅವರು ಗೊತ್ತು ಆ ಒಂದು ಹೆರಿಗೆ ಹಾಸ್ಪಿಟ್ಲ್ ಜಾಗ ಮಾಡಿಕೊಟ್ಟಿದ್ದು. ಅವತ್ತಿನ ದಿವಸ ನಮ್ಮ ಮನೆಗೆ ಇವರು ಕೇರ್ಪೇಟೆ ಕೃಷ್ಣ ಸ್ಪೀಕರ್ ಅವರು ಬಂದಿದ್ರು. ಅವ್ರು ಕೇಳಿದ್ದು ಅದೇ, ನಮ್ಗೆ ಅದು ಮಾಡ್ಕೊಳ್ಳಿ. ಇವಾಗ ಎಲ್ಲಾನು ಕೇಳ್ತಾರೆ ಜನ, ನಮ್ಮ MLA ಅವ್ರ ಹತ್ರ ಹೋಗ್ಬೇಕು, ಸಾರ್ ನನಗೆ ಅದು ಬೇಕು, ಇದು ಕಾಂಟ್ರಾಕ್ಟ್ ಬೇಕು ಅಂತ. ಕೃಷ್ಣಪ್ಪವರೆಲ್ಲ ಕೇಳಿದ್ದು. ಆಮೇಲೆ ವೆಂಕಟೇಶ್ ಅಂತ ಒಬ್ರು ಇದ್ದಾರೆ, ಬಾಡ ವೆಂಕಟೇಶ್ ಅಂತ, ಅವರೆಲ್ಲ ಕೇಳಿದ್ದು ಹೆರಿಗೆ ಹಾಸ್ಪಿಟ್ಲು. ನೋಡಿ ಆ ಜಾಗ ಇವತ್ತಾಯ್ತು, ಮುಂದಿನ ತಿಂಗಳು ಪೂಜೆ ಆಗ್ತಾ ಇದೆ. 21,85,00,000 ಸ್ಯಾಂಕ್ಷನ್ ಆಗಿದೆ ನಮ್ಮೂರಲ್ಲಿ. ಇವರು ನಾವು ಕೇಳಿದ್ದು MLA ಅವ್ರಿಗೆ ಇದು ಹೆರಿಗೆ ಆಸ್ಪತ್ರೆ, ಆದರೆ ಇವಾಗ ಹೆರಿಗೆ ಆಸ್ಪತ್ರೆ ಜೊತೆಗೆ ಮಕ್ಕಳ ಆಸ್ಪತ್ರೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನಿಜವಲ್ಲೂ ನಾವು ಇಂಥವೆಲ್ಲ ಜೀವನದಲ್ಲಿ ನೆಚ್ಕೋಬೇಕು. ಒಬ್ಬ ವ್ಯಕ್ತಿನ ನಾವು ಪೂಜೆ ಮಾಡಬೇಕು, ಇದು ವ್ಯಕ್ತಿಯ ವ್ಯಕ್ತಿತ್ವನ ನಾವು ಪೂಜೆ ಮಾಡಬೇಕು, ವ್ಯಕ್ತಿ ಪೂಜೆ ಮಾಡಬಾರ್ದು. ನಾನು ನಿಜವಾಗ್ಲೂ ಶಾಸಕರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಶಾಸಕರ ಜೊತೆ ಕೆಲಸ ಮಾಡ್ತಾರೆ ನಮ್ಮ ಕೃಷ್ಣಣ್ಣ ಆಗಲಿ, ಈ ಥರ ನೂರಾರು ಜನ ಆಗಲಿ. ಆಮೇಲೆ ನಮ್ಮ ಕೆಂಗೇರಿ ಕೋಟೆ ಯುವಕ ಮಂಡಳಿ ಅಂದರೆ ಎಲ್ಲರೂ ಸೇರ್ಕೋತಾರೆ. ಕೆಂಗೇರಿಯವರು, ಕೆಂಗೇರಿ ಕೋಟೆ ಅವರು ಮತ್ತು ಜನಾಭಿಮಾನ ಮಹಿಳಾ ವೇದಿಕೆ ಅವರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇದೇ ಥರ ಕೆಲಸ ಮಾಡಿ. ನೀವು ಶಾಸಕರು ಜೈ ಜೈ ಎನ್ಬೇಡಿ, ಶಾಸಕರು ಕೆಲಸಕ್ಕೆ ಜೈ ಜೈ ಎನ್ನಿ. ಅದ್ರ ಜೊತೆ ಒಳಗೆ ಕಾರ್ಯಕ್ರಮದೊಳಗೆ ಶಿವಮಾದಯ್ಯ, ಚೇತನ್ ಗೌಡ, ಕೃಷ್ಣಪ್ಪ, ಪ್ರಭಾಕರ್, ಲಕ್ಷ್ಮೀಪ್ರಭು, ಆನಂದ್, ಶಿವು, ಪಾರ್ವತಿ, ಶ್ರೀನಾಥ್, ಪ್ರಭಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಲ್ಲಿ ಅನೇಕರು ಚರ್ಚೆ ಮಾಡಿದಂಥದ್ದು ಅಂತಂದರೆ, ಕೆಂಗೇರಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 24x7 ವಿದ್ಯುತ್ ಸರಬರಾಜು, ಎಲ್ಲೇ ವಿದ್ಯುತ್ ಹೋದರೂ ಕೂಡ ಇಲ್ಲಿ ವಿದ್ಯುತ್ ಹೋಗದೇ ಇರುವ ರೀತಿಯೊಳಗೆ ನೇರವಾಗಿರ್ತಕ್ಕಂಥ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇದೇ ರೀತಿಯ ವ್ಯವಸ್ಥೆಯನ್ನು ಸೋಮಶೇಖರ್ ಅವರು ಇನ್ನು 1-2 ತಿಂಗಳಲ್ಲಿ ಉದ್ಘಾಟನೆ ಆಗ್ತಕ್ಕಂಥ ಉಲ್ಲಾಳಿನ ಸರ್ಕಾರಿ ಆಸ್ಪತ್ರೆಗೂ ಇದೇ ಸೌಲಭ್ಯವನ್ನು ಮಾಡಲಿ. ಅದೇ ರೀತಿ ನಿರಂತರವಾಗಿ ಕಾವೇರಿ ನೀರಿನ ಸಂಪರ್ಕವನ್ನು ಈಗಲೇ ಕೊಡಿಸುವಂತಾಗಲಿ. ಮುಂದೆ ಯೋಚನೆ ಮಾಡುವುದು ಬೇಡ. ಹಾಗೆಯೇ ಬೇರೆ ಬೇರೆಯ ಸರ್ಕಾರಿ ಆಸ್ಪತ್ರೆಗಳು, ಡಯಾಲಿಸಿಸ್ ಸೆಂಟರ್ಗಳಿಗೆ ನೇರವಾಗಿ ಈ ರೀತಿಯ ಕೆಲಸವನ್ನು ಸೋಮಶೇಖರ್ ಅವರು ಮಾಡಿಸಬೇಕು. ಅದರಿಂದ ಶಾಶ್ವತವಾದ ಕಾರ್ಯ ಉಳಿಯುತ್ತೆ ಅನ್ನುವಂಥದ್ದನ್ನು ಹಲವರು ಒತ್ತಾಯವನ್ನು ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇದೊಂದು ರೀತಿ ಪಕ್ಷಾತೀತವಾಗಿ ಮೆಚ್ಚುವ ಕಾರ್ಯ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳೇನಿದೆ ಅದನ್ನು ಮುತುವರ್ಜಿ ವಹಿಸಿ ಮಾಡುವುದಕ್ಕಿಂತ ವಿದ್ಯುತ್ ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಾಸವಾದರೆ ಒಂದು ಜೀವ, ಅದರ ಜೊತೆಗೆ ಇನ್ನೂ ಪ್ರಪಂಚವನ್ನೇ ನೋಡದೇ ಇರುವಂತಹ ಆ ಮಗುವಿನ ಜೀವದ ಉಳುವು ಅಳಿವಿನ ಪ್ರಶ್ನೆ ಏನಿದೆ ಅದು ಉದ್ಭವವಾಗುತ್ತೆ. ಹಾಗೆ ಅದಾಗಬಾರದು ಅಂತಂದರೆ ವಿದ್ಯುತ್ ನಿರಂತರವಾಗಿರಬೇಕು ಅನ್ನುವಂಥದ್ದು. ಆ ಕೆಲಸಕ್ಕೆ ಸ್ವತಃ ಸೋಮಶೇಖರ್ ಅವರು ತಮ್ಮ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮೆಚ್ಚುವಂಥ ಸಂಗತಿ ಅಂತೇಳಿ ಅಂತ ಇನ್ನು ಎಲ್ಲ ಕಡೆಗೂ ಮಾಡಲಿ, ಎಲ್ಲ ಶಾಸಕರು ಇದನ್ನು ಮಾಡುವಂತಾಗಲಿ ಅನ್ನುವಂಥದ್ದು ಅನೇಕರ ಆಶಯ. ಇನ್ನು ಸಾಮಾಜಿಕ ಸೇವೆಗೆ ಡಾಕ್ಟರ್ ರಾಜ್ ಪ್ರೇರಣೆ ರಾ ಆಂಜನಪ್ಪ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 97ನೆಯ ಜನ್ಮದಿನಾಚರಣೆ. ಆ ಹಿನ್ನೆಲೆಯೊಳಗೆ ಕೆಂಗೇರಿಯ ಡಾಕ್ಟರ್ ರಾಜ್ ಸರ್ಕಲ್ನೊಳಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾ ಆಂಜನಪ್ಪನವರು ವಿಶೇಷವಾಗಿರ್ತಕ್ಕಂಥ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಒಂದು ಅನ್ನದಾನದ ಸೇವೆಯನ್ನು ಮಾಡಿದರು. ಈ ಸಂದರ್ಭದೊಳಗೆ ಸುದ್ದಿ ಮೃದಂಗದೊಂದಿಗೆ ಮಾತನಾಡ್ತವ್ರು ಹೇಳಿದಂಥದ್ದು, ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ. ಸ್ಥಳೀಯ ದೇವಸ್ಥಾನಗಳನ್ನು ದಾನಿಗಳ ಸಹಕಾರದಿಂದ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹೆಸರಿನೊಳಗೆ ಒಂದಷ್ಟು ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ. ಆ ಒಂದು ಪ್ರೇರಣೆಯಿಂದ ನಾನು ಪುರಸಭಾ ಅಧ್ಯಕ್ಷನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಆಯಿತು, BBMP ಸದಸ್ಯನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ಸಾಮಾಜಿಕ ಸೇವೆಗೆ ಡಾಕ್ಟರ್ ರಾಜ್ರವರೇ ಪ್ರೇರಣೆ ಅನ್ನುವಂಥ ಮಾತುಗಳನ್ನು ರಾ ಆಂಜನಪ್ಪನವರು ಆಡಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮಸ್ಕಾರ.
ಇವತ್ತು ನಟ ಸಾರ್ವಭೌಮ ವರನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನ. ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಅಂತ ಎಲ್ಲೆಲ್ಲಿ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕಡೆ ಇಡೀ ಪ್ರಪಂಚದಲ್ಲಿ ಇವತ್ತು ಅಣ್ಣ ಅವರ ಬರ್ತಡೇ ಆಗ್ತಾಯಿದೆ. ನಾವು 1981ರಲ್ಲಿ ಕೆಂಗೇರಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘನ ಸ್ಥಾಪನೆ ಮಾಡಿದ್ವಿ. ಅವ್ರು ಇರೋವರೆಗೂ ಅವ್ರ ಹೆಸರಲ್ಲಿ ಗಣಪತಿ ಉತ್ಸವ ಮಾಡೋದು, ಆಮೇಲೆ ನಾಡ ಹಬ್ಬಗಳು, ರಾಷ್ಟ್ರದ ಹಬ್ಬಗಳು ಮಾಡೋದು. ಕೆಂಗೇರಿ ಸುಮಾರು 4 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ವಿ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ತುಪ್ಪದಾಂಜನೇಯ ದೇವಸ್ಥಾನ ಒಂದು, ಕೆಳಗಡೆ ಇರ್ತಕ್ಕಂಥ ಇನ್ನೊಂದು ಆಂಜನೇಯ ದೇವಸ್ಥಾನ, ಮತ್ತು ಅಂಗಡಿ ಬೀದಿಲಿರ್ತಕ್ಕಂಥ ನಮ್ಮ ಕನ್ನಿಕಾ ಪರಮೇಶ್ವರ ದೇವಸ್ಥಾನ, ಈ 3 ದೇವಸ್ಥಾನಗಳನ್ನ ನಾವು ನಮ್ಮ ಸಂಘದ ಸದಸ್ಯರೊಂದಿಗೆ, ದಾನಿಗಳ ನೆರವಿನೊಂದಿಗೆ ಜೀರ್ಣೋದ್ಧಾರದಲ್ಲಿದ್ದಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಇದಕ್ಕೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆ. ಇವತ್ತು ನಾನು ಕೆಂಗೇರಿಯಲ್ಲಿ ರಾಜ್ಕುಮಾರ್ ಸಂಘದ ಅಭಿಮಾನಿಯ ಅಧ್ಯಕ್ಷನಾಗಿ, ನಂತರ ಪುರಸಭೆ ಅಧ್ಯಕ್ಷನಾಗಿ, BBMP ಸದಸ್ಯನಾಗಿ ಏನಾದರೂ ಒಂದಷ್ಟು ನಮ್ಮ ಈ ಕೆಂಗೇರಿ ನಗರಕ್ಕೆ, ಕೆಂಗೇರಿ ವಾರ್ಡ್ಗೆ ಏನಾದರೂ ಕೊಡುಗೆ ಕೊಟ್ಟಿದ್ದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಅವರ ಸಿನಿಮಾಗಳಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದರೂ ಒಂದು ಮೆಸೇಜ್ ಇರ್ತಾಯಿತ್ತು. ಜನತೆಗೆ, ನಾಡಿಗೆ, ಯುವ ಜನತೆಗೆ ಒಂದು ಮಾದರಿ ಆಗ್ತಕ್ಕಂಥ ಸಿನಿಮಾಗಳು ಮಾಡ್ತಾಯಿದ್ರು. ಅವರ ಚಿತ್ರಗಳನ್ನು ನೋಡಿಕೊಂಡೇ ನಾವು ಇವತ್ತು ಬೆಳೆದಂಥವ್ರು. ಇವತ್ತು ನಾವು ಜೀವನದಲ್ಲಿ ಏನಾದರೂ ಸಾಧಿಸಿದರೆ ಒಂದು ಅಷ್ಟೋ ನಮ್ಮಲ್ಲಿ ಒಳ್ಳೆತನ ಇದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮುಖಂಡರಾಗಿರ್ತಕ್ಕಂಥ ಮಾಜಿ ನಗರಸಭೆ ಹಾಗೂ ಪುರಸಭೆಯ ಸದಸ್ಯ CMC ಸತ್ಯನಾರಾಯಣ ಅವರು ಕೂಡ ಮಾತನಾಡಿದ್ರು. 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ರಾಜ್ಯಾದ್ಯಂತ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಗವಂತ ಕೊಟ್ಟಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಮೇರು ನಟನಾಗಿ ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಸಹ ಸಂಗೀತದಲ್ಲಿರ್ಬೋದು, ನಾಟ್ಯದಲ್ಲಿರ್ಬೋದು, ನೃತ್ಯದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ನಂಬರ್ 1 ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಅವರ ಆದರ್ಶಗಳು, ಅವರ ತತ್ವಗಳು, ಅವರ ವಿಚಾರಗಳು ಈ ಸಮಾಜಕ್ಕೆ ಮಾದರಿಯಾಗಿ ಅವರು ಕೊಟ್ಟ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅವರ ಅಟ್ಲೀಸ್ಟ್ ಅವರು ಮಾಡಿರ್ತಕ್ಕಂಥ ಸಾಧನೆಲ್ಲ 50% ಆದರೂ ಅವರ ಸಿದ್ಧಾಂತಗಳು, ತತ್ವಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಈ ಒಂದು ರಾಜ್ಯಕ್ಕೆ ನಾವು ಕೂಡ ಯಾವುದೇ ಒಂದು ವಿಚಾರದಲ್ಲಿ ಸೇವೆಯನ್ನು ಕೊಡುವಂಥ ಅವಕಾಶ ನಮಗೆ ಸಿಗ್ಬೋದು ಅಂತ ಭಾವಿಸ್ತೀನಿ. ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ನಿಕಟಪೂರ್ವ ಅಧ್ಯಕ್ಷ ಅನಿಲ್ ಚಳಗೇರಿ ಅವರು ಕೂಡ ಮಾತನಾಡಿದ್ರು. ಒಟ್ಟು ಚಿತ್ರರಂಗದಲ್ಲಿ ಸಾವಿರಾರು ಜನ ಆ್ಯಕ್ಟರ್ಸ್ಗಳು ಬಂದಿದ್ದಾರೆ, ಹೋಗಿದ್ದಾರೆ. ನಾನು ವಿಚಾರ ಮಾಡ್ತಾ ಇದ್ದೆ, ಯಾಕೆ ಇಷ್ಟು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಮ್ಮ ಕನ್ನಡದ ಜನ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಒಂದು ನೈಜ ಆ್ಯಕ್ಟಿಂಗು ಮತ್ತು ಯಾವುದೇ ಅವರ ಒಂದು ಸಿನಿಮಾ ನೋಡಿದರೂ ಅಲ್ಲಿ ಒಂದು ಪ್ರೇರಣೆ ಇರುತ್ತೆ. ಅಲ್ಲಿ ಸುಳ್ಳು, ಕಳ್ಳತನ, ಇನ್ನೊಂದು ಕೆಟ್ಟ ವಿಷಯ, ಕೆಟ್ಟ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುವಂಥದ್ದು ಯಾವುದೇ ವಿಷಯವನ್ನು ಡಾಕ್ಟರ್ ರಾಜ್ಕುಮಾರ್ ಮಾಡದೇ ಇರೋದರಿಂದ ಅವರ ಪಿಕ್ಚರ್ ಕೇವಲ ಒಂದು ಮೂವಿ ಆಗಿರಲಿಲ್ಲ, ಅದು ಸಮಾಜಕ್ಕೆ ಒಂದು ರೀತಿಯ ಸಂದೇಶವನ್ನು ಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ನೈಜ ಕಥೆ ಆಗಿರೋದ್ರಿಂದ ಜನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾರೆ ಅಂತ ಅನಿಸುತ್ತೆ. ಹೀಗಾಗಿ ಅವ್ರ ಮೇಲೆ ತುಂಬ ಹೆಮ್ಮೆ ಇದೆ ನಮಗೆ. ನವಿ ಕನ್ನಡಿತಿಯವರು ಪ್ರೇಮಾ ನಾಗೇನವರು ಕೂಡ ಮಾತಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆಯನ್ನು ಒಂದಷ್ಟು ನೆನಪಿಸಿಕೊಂಡ್ರು, ಅಭಿನಂದಿಸಿದ್ರು. ಆ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ರಾಜ್ಕುಮಾರ್ ಅವರು ಅಂತಂದರೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಹೇಗಂತಂದರೆ ಕಲಾರಾಧಕರಿಗಿರ್ಬೋದು, ಹಾಗೆ ಸಾಮಾಜಿಕವಾಗಿ, ಆಂತರಿಕವಾಗಿ, ಬಹಿರಂಗವಾಗಿ ಭಾಳಷ್ಟು ವಿಷಯಗಳನ್ನ ನಮ್ಮ ಕನ್ನಡದ ಜನತೆಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರೊಂದು ಆದರ್ಶದ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಕನ್ನಡಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಬಹಳ ಅಪಾರವಾದದ್ದು. ಅವರ ಒಂದು ಜೀವನ ಏನಿತ್ತು ಅದನ್ನೆಲ್ಲ ನಾವು ನೋಡಿಕೊಂಡು ಆ ಒಂದು ಮಾರ್ಗದರ್ಶನದಲ್ಲಿ, ಜೊತೆಗೆ ಕಲೆಯನ್ನು ಹೇಗೆ ಅವರು ಗೌರವಿಸ್ತಿದ್ರು, ಹಾಗೆ ಬಹಳ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಪ್ರಶಸ್ತಿಗಳನ್ನ ತೆಗೆದುಕೊಂಡ್ರೂ ಕೂಡ ಅವರು ಎಷ್ಟು ಸರಳವಾಗಿದ್ದರು, ಹಾಗೆ ಕಲೆಗೆ ಎಷ್ಟು ಗೌರವ ಕೊಡ್ತಾಯಿದ್ರು. ಮತ್ತು ತುಂಬ ಜನ ಕಲಾವಿದರನ್ನ ಅವರು ಬೆಳೆಸಿದ್ದಾರೆ, ಹಾಗೆ ಕಲೆಗೆ ತುಂಬ ಗೌರವ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೊಂದು ಸಾಂಸ್ಕೃತಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಹೇಗೆ ನಾವು ಬದುಕನ್ನ ಮಾರ್ಗದರ್ಶನವನ್ನು ಇಟ್ಕೊಂಡು ಬದುಕ್ಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅವರೊಂದು ನಮಗೆಲ್ರಿಗೂ ಶಕ್ತಿ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ. ದಿನ ಹಬ್ಬದ ಸಡಗರ, ಒಂದು ಚಿತ್ರರಂಗಕ್ಕೆ ಹಬ್ಬದ ಸಡಗರ, ಹಂಗೆ ನಮ್ಮ ನಾಡಿನ ಜನತೆಗೂ ಸಹ ಒಂದು ಅವರು ಹುಟ್ಟೋ ಹಬ್ಬ ನಮಗೆ ಹಬ್ಬದ ಸಂಭ್ರಮ ಆಚರಣೆ ಅಂತ ಹೇಳ್ಬೋದು. ಯಾಕಂದರೆ ಅವರಂಥ ಸರಳ ಸಜ್ಜನ ವ್ಯಕ್ತಿ ಮತ್ತೆ ಬರಲ್ಲ.
ಮತ್ತೆ ಸಿಗೋದು ಇಲ್ಲ ಆ ಥರ ವ್ಯಕ್ತಿ. ಯಾಕೆಂದರೆ ಯಾರನ್ನೇ ಆಗಲಿ ಚಿಕ್ಕವರಿಂದ ದೊಡ್ಡವ್ರನ್ನ ಗೌರವಿಸೋಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಅವರ ಸರಳತನ, ಅವರು ಸಮಾನತೆಯನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ. ಈ ಒಂದೊಂದು ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಅಂತ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ನಾನು ಒಂದು ಮಾತು ಹೇಳ್ತೇನೆ. ಈ ಕಾರ್ಯಕ್ರಮದೊಳಗೆ ಮಾಜಿ ನಗರಸಭಾ ಸದಸ್ಯ ಹಾಗೆಯೇ BBMC ಸಂಘದ VV ಸತ್ಯನಾರಾಯಣ, ಸೂಲಿಕೆರೆ ಪಂಚಾಯಿತಿಯ ಮಾಜಿ ಸದಸ್ಯ ಮೋಹನ್ ಕುಮಾರ್, ನಾಗರಾಜ್, JDS ಮುಖಂಡ ಕೇಶವಮೂರ್ತಿ, ಮಹೇಶ್, ನವೀನ್ ಕುಮಾರ್, ಪಾಂಡು, ಸ್ಟುಡಿಯೋ ಬಾಬು, ಮಹಾದೇವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಆ ವರದಿ ನಿಮ್ಮ ಗಮನಕ್ಕೆ 3 ವರದಿಗಳು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆಯಾಗಿರ್ತಕ್ಕಂಥದ್ದು, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿರಂತರ ವಿದ್ಯುತ್ ಸಂಪರ್ಕವನ್ನು ಮಾಡಿರ್ತಕ್ಕಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಅವರು ನನಗೆ ಪ್ರೇರಣೆ ಅನ್ನುವಂಥ ಆಶಾದಾಯಕ ಮಾತುಗಳನ್ನು ರಾಂಜನಪ್ಪನ ಹೇಳಿರ್ತಕ್ಕಂಥ 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.